ಗೈಸ್, ಈ ಗಾಡಿನಲ್ಲಿರುವಂತಹ ಫೀಚರು ಜಗತ್ತಲ್ಲಿರುವಂತಹ ಇನ್ಯಾವುದೇ ಟೂ ವೀಲರ್ ಅಲ್ಲೂ ಕೂಡ ಇಲ್ಲ. ಇದೇ ಹೊಸದಾಗಿ ಲಾಂಚ್ ಆಗಿರುವಂತಹ ಅಲ್ಟ್ರಾ ವೈಲೆಟ್ ಅವರ X47 ಕ್ರಾಸ್ ಓವರ್ EV ಬೈಕ್. ಸೊ ಈ ಒಂದು ಗಾಡಿನಲ್ಲಿ ಇರುವಂತಹ ವಿಶೇಷತೆ ಏನಪ್ಪಾ ಅಂದ್ರೆ ವರ್ಲ್ಡ್ಸ್ ಫಸ್ಟ್ ರೆಡಾರ್ ಟೆಕ್ನಾಲಜಿ ಇದೆ. ಜೊತೆಗೆ ಎಕ್ಸ್ಟ್ರಾ ಆಕ್ಸೆಸರಿ ಆಗಿ ಫ್ರಂಟ್ ಅಂಡ್ ಬ್ಯಾಕ್ ಅಲ್ಲಿ ಡ್ಯಾಶ್ ಕ್ಯಾಮ್ ಕೂಡ ಹಾಕಿಸ್ಕೊಳ್ಬಹುದು. ಅದರ ಡಿಸ್ಪ್ಲೇ ಕೂಡ ನಿಮಗೆ ಇಂಟಿಗ್ರೇಟೆಡ್ ಆಗಿ ನಿಮ್ಮ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಅಲ್ಲೇ ಡಿಸ್ಪ್ಲೇ ಆಗುತ್ತೆ. ಫ್ರಂಟ್ ಅಲ್ಲಿ ನಿಮಗೆ LED ಸೆಟಪ್ ನ ಕೊಟ್ಟಿದ್ದಾರೆ, ಮೇಲೆ ಒಂದು ವೈಸರ್ ಬರುತ್ತೆ ಅಂಡ್ ಈ ಒಂದು ಬೀಕ್ ಎಕ್ಸ್ಟೆನ್ಷನ್ ಬಂದಿರೋದ್ರಿಂದ ಒಂದು ಪ್ರಾಪರ್ ಅಡ್ವೆಂಚರ್ ಲುಕ್ ನ ಕೊಡ್ತಾ ಇದೆ. ಹಾಗೇನೆ ಗೋಲ್ಡನ್ ಕಲರ್ UST ಫೋಕ್ಸ್ ನ ಕೊಟ್ಟಿದ್ದಾರೆ, ಅದು ಕೂಡ ಕಂಪ್ಲೀಟ್ಲಿ ಅಡ್ಜಸ್ಟಬಲ್. ರೇಡಿಯಲ್ ಟೈರ್ಸ್ ಕೊಟ್ಟಿದ್ದಾರೆ, ಸ್ವಿಚಬಲ್ ಡ್ಯುಯಲ್ ಚಾನಲ್ ABS ಪ್ರೊವೈಡ್ ಮಾಡಿದ್ದಾರೆ. ಆಗಲೇ ಹೇಳಿದ್ನಲ್ಲ ರೆಡಾರ್ ಅಂತ, ಅದರ ಸೆನ್ಸರ್ ಇಲ್ಲಿ ಕೊಟ್ಟಿದ್ದಾರೆ. ನೀವು ಗಾಡಿನ ಓಡಿಸ್ತಿದ್ರೆ ವೈಡ್ ಆಗಿ 150 ಡಿಗ್ರಿ ಸ್ಕ್ಯಾನ್ ಆಗುತ್ತೆ ಅಂಡ್ ವರ್ಟಿಕಲ್ ಆಗಿ 68 ಡಿಗ್ರಿ ಸ್ಕ್ಯಾನ್ ಆಗುತ್ತೆ. ಸೊ ಸುತ್ತಮುತ್ತ ಯಾರೇ ಹೋಗ್ತಿದ್ರು ಕೂಡ ಬ್ಲೈಂಡ್ ಸ್ಪಾಟ್ ಅಲ್ಲಿ ಆಗಿರ್ಬೋದು, ನೀವು ಲೇನ್ ಚೇಂಜ್ ಮಾಡಬೇಕಾದಾಗ ನಿಮ್ಮ ಮಿರರ್ ಅಲ್ಲೇ ಇದು ಡಿಸ್ಪ್ಲೇ ಆಗುತ್ತೆ. ಇದರ ಡಿಸ್ಪ್ಲೇ ಬಂದು 5 ಇಂಚ್ ಕಲರ್ TFT ಡಿಸ್ಪ್ಲೇ ಇದೆ, ತುಂಬಾನೇ ಚೆನ್ನಾಗಿದೆ. ಸ್ವಲ್ಪ ಡಿಸ್ಪ್ಲೇ ಸೈಜ್ ದೊಡ್ಡ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು. ಅಂಡ್ ಈ ಗಾಡಿನ 3 ರೀತಿಯಾಗಿ ನೀವು ಚಾರ್ಜ್ ಮಾಡಬಹುದು. ಒಂದ್ಸಲ ಚಾರ್ಜ್ ಮಾಡಿದ್ರೆ ಈ ಗಾಡಿ ಅಪ್ ಟು 323 ಕಿಲೋಮೀಟರ್ಸ್ IDC ರೇಂಜ್ ನ ಆಫರ್ ಮಾಡುತ್ತೆ. ಗಾಡಿ ಇಷ್ಟ ಆಗಿದೆಯಾ? ಇದರ ಎಕ್ಸ್ ಶೋರೂಮ್ ಪ್ರೈಸ್ ನಿಮಗೆ ಸ್ಕ್ರೀನ್ ಮೇಲೆ ಕಾಣ್ತಿದೆ. ಇನ್ ಕೇಸ್ ಈ ಗಾಡಿನ ನೀವು ಟೆಸ್ಟ್ ರೈಡ್ ಮಾಡಬೇಕು ಅಂತಿದ್ರೆ ಮೈಸೂರು ಸುತ್ತಮುತ್ತ ಇದೀರಾ ಅಂದ್ರೆ ಮೈಸೂರಿನ ಸಿದ್ದಪ್ಪ ಸ್ಕ್ವೇರ್ ಹತ್ರ ಹೊಸದಾಗಿ ಓಪನ್ ಆಗಿರೋ ಅಲ್ಟ್ರಾ ವೈಲೆಟ್ ಸ್ಪೇಸ್ ಸ್ಟೇಷನ್ಗೆ ವಿಸಿಟ್ ಮಾಡಿ ಈ ಗಾಡಿನ ಟೆಸ್ಟ್ ರೈಡ್ ಮಾಡಿ. ಹಾಗೆ ಈ ತರದ ಕಂಟೆಂಟು ಕನ್ನಡದಲ್ಲಿ ಮತ್ತಷ್ಟು ಬೇಕು ಅಂದ್ರೆ ಮೋಟೋಟೆಕ್ ಕನ್ನಡ ಅಕೌಂಟ್ನ ಫಾಲೋ ಮಾಡೋದು ಮರಿಬೇಡಿ.